ಎಲ್ಲರಿಗೂ ನಮಸ್ಕಾರ. ಆ, ನಾವು ಆಲ್ರೆಡಿ ಹೇಳಿದೀವಿ, ನಾವು ಅನಾಲಿಟಿಕ್ಸ್ ವಾಲಾ ಅನ್ನೋ ಒಂದು ಪ್ಲಾಟ್ಫಾರ್ಮ್ನ ಲಾಂಚ್ ಮಾಡಿದ್ವಿ ಅಂತ ಹೇಳ್ಬಿಟ್ಟು. ಇವಾಗ ಇಲ್ಲಿ ಸ್ವಲ್ಪ ಡೀಟೇಲ್ ಆಗಿ ನಾನು ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀನಿ ಯಾವ ಥರ ಅನಾಲಿಟಿಕ್ಸ್ ವಾಲಾ ವರ್ಕ್ ಆಗುತ್ತೆ, ಆಮೇಲೆ ಹೇಗಿರುತ್ತೆ, ಕೋರ್ಸಸ್ ಯಾವ ಥರ ಇದೆ, ಕಂಟೆಂಟ್ ಏನಿದೆ, ಇದ್ರ ಬಗ್ಗೆ ನಾನು ಸ್ವಲ್ಪ ಎಲಾಬ್ರೇಟ್ ಆಗಿ ಹೇಳ್ತಾ ಇದ್ದೀನಿ. ಅನಾಲಿಟಿಕ್ಸ್ ವಾಲಾದಲ್ಲಿ ನಮ್ಮ ಹತ್ರ 5 ಟ್ರ್ಯಾಕ್ ಇದಾವೆ, ನೀವು ನೋಡಿರ್ಬೋದು ಇಲ್ಲಿ. ಒಂದು ಬಂದ್ಬಿಟ್ಟು ಡೇಟಾ ಅನಾಲಿಟಿಕ್ಸ್ ಅಂತ ಇದೆ. ಇಲ್ಲ ನಿಮಗೆ ಫಿನಾನ್ಸಲ್ಲಿ ವರ್ಕ್ ಮಾಡಬೇಕು ಅಂತ ಹೇಳಿದ್ರೆ ಕಾರ್ಪೊರೇಟ್ ಫಿನಾನ್ಸ್ ಅಂಡ್ ಅನಾಲಿಸಿಸ್ ಇದೆ. ಇಲ್ಲ ನನಗೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಲ್ಲಿ ಕರಿಯರ್ ನೋಡ್ತಾ ಇದ್ದೀನಿ ಅಂತ ಹೇಳಿದ್ರೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಇದೆ. ಇಲ್ಲ ಡಿಜಿಟಲ್ ಮಾರ್ಕೆಟಿಂಗ್ ಅಂದ್ರೆ ಡಿಜಿಟಲ್ ಮಾರ್ಕೆಟಿಂಗ್ ಇದೆ. ಇಲ್ಲ ಅಪ್ಲೈಡ್ ಅನಾಲಿಟಿಕ್ಸ್ ಅಂದ್ರೆ ನಾನು ಲೈಕ್ ಎಚ್ ಆರ್ ಗೆ ಹೋಗ್ಬೇಕು, ಇಲ್ಲ ಪರ್ಟಿಕ್ಯುಲರ್ ಆಗಿ ಸೇಲ್ಸಿಗೆ ಹೋಗ್ಬೇಕು, ಇಲ್ಲ ಪರ್ಟಿಕ್ಯುಲರ್ ಆಗಿ ನನಗೆ ಸಪ್ಲೈ ಚೈನಿಗೆ ಹೋಗ್ಬೇಕು ಅಂತ ಹೇಳಿದ್ರೆ ಅಪ್ಲೈಡ್ ಅನಾಲಿಟಿಕ್ಸ್ಗೆ ಹೋಗ್ಬಿಟ್ಟು ನೀವು ಚೆಕ್ ಮಾಡ್ಬೋದು. ಇದು ಒಂದು ನಮ್ದು 5 ಟ್ರ್ಯಾಕ್ ಇದೆ ಇವಾಗ ಸದ್ಯಕ್ಕೆ. ಇನ್ನು ಜಾಸ್ತಿ ಟ್ರ್ಯಾಕ್ಸ್ ನಾವು ಆ್ಯಡ್ ಮಾಡ್ತಾ ಹೋಗ್ತೀವಿ. ಈಗ ಇಂಡಸ್ಟ್ರಿಯಲ್ಲಿ ಏನು ಡಿಮಾಂಡ್ ಬರ್ತದೆ ಆ ಡಿಮಾಂಡಿಗೆ ತಕ್ಕಂತೆ ನಾವು ಇಲ್ಲಿ ಟ್ರ್ಯಾಕ್ಸ್ನ ಆ್ಯಡ್ ಮಾಡ್ತಾ ಹೋಗ್ತೀವಿ. ಇದೆಲ್ಲವೂ ಕೂಡ ನಿಮಗೆ ಒನ್ ಟೈಮ್ ಪೇ ಮಾಡಿದ್ರೆ ಆಯಿತು, ಲೈಫ್ ಟೈಮ್ ಆಕ್ಸೆಸ್ ಇರುತ್ತೆ. ಸೊ ಒನ್ ಟೈಮ್ ನಿಮಗೆ ಗೆಟ್ ಲೈಫ್ ಟೈಮ್ ಆಕ್ಸೆಸ್ ಇರುತ್ತೆ. ಒನ್ ಟೈಮ್ ನೀವು 2999 ಪೇ ಮಾಡಿದ್ರೆ ಆಯಿತು. ಆಮೇಲೆ ಏನೆಲ್ಲ ಅಪ್ಡೇಟ್ ಆಗುತ್ತೆ ಎಲ್ಲ ಕೂಡ ನಿಮಗೆ ಅದು ಆಕ್ಸೆಸ್ ಬರ್ತಾನೆ ಹೋಗುತ್ತೆ. ಓಕೆನಾ? ಇದು ಒಂದು. ಆಮೇಲೆ ನೀವು ಕೇಳ್ಬೋದು, ಈಗ ಎಷ್ಟು ವಿಡಿಯೋಸ್ ಇದಾವೆ, ಯಾವ್ಯಾವ ಟ್ರ್ಯಾಕ್ ಆಲ್ರೆಡಿ ಇದೆ ಅಂತ ಕೇಳಿದ್ರೆ ನಿಮಗೆ ಕಂಟೆಂಟ್ ನಾನು ಕಾಣಿಸ್ತೀನಿ, ಒಂದು ಲಾಗಿನ್ ಆಗಿಬಿಟ್ಟು. ಈ ಕಂಟೆಂಟ್ ಅಲ್ಲಿ ನೀವು ನೋಡ್ಬೋದು, ಮೋರ್ ದೆನ್ 1000 ವಿಡಿಯೋಸ್ ಈಗ ನಾವು ಆಲ್ರೆಡಿ ಅಪ್ಲೋಡ್ ಮಾಡಿದೀವಿ ಬೇರೆ ಬೇರೆ ಟ್ರ್ಯಾಕ್ ಅಲ್ಲಿ. ಓಕೆನಾ? ಈಗ ಟ್ರ್ಯಾಕ್ 1 ಡೇಟಾ ಅನಾಲಿಸಿಸ್ ಅಲ್ಲಿ ಆಲ್ಮೋಸ್ಟ್ 400 ವಿಡಿಯೋ ಇದೆ. ಆಮೇಲೆ ಕಾರ್ಪೊರೇಟ್ ಫಿನಾನ್ಸ್ ಅಲ್ಲಿ ಒಂದು 180 ವಿಡಿಯೋಸ್ ಹತ್ರ ಇದೆ. ಆಮೇಲೆ ಅಪ್ಲೈಡ್ ಅನಾಲಿಟಿಕ್ಸ್ ಅಲ್ಲಿ ಆಲ್ಮೋಸ್ಟ್ 70 ವಿಡಿಯೋಸ್, 69-70 ವಿಡಿಯೋಸ್ ಇದೆ. ಆಮೇಲೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಲ್ಲಿ ಅರೌಂಡ್ 78 ವಿಡಿಯೋಸ್ ಇದೆ. ಡಿಜಿಟಲ್ ಮಾರ್ಕೆಟಿಂಗ್ ಇನ್ ಮುಂದೆ ನಾವು ಹಾಕ್ತೀವಿ, ಇನ್ನೊಂದು ಮಂತ್ ಒಳಗಡೆ ನಾವು ಎಲ್ಲಾನು ಹಾಕ್ತೀವಿ. ಆಮೇಲೆ ನೀವು ಇಂಟರ್ವ್ಯೂ ಪ್ರಿಪರೇಷನ್ಗೆ ಅಂತ ಹೋದ್ರೆ ಆಲ್ಮೋಸ್ಟ್ 100ಕ್ಕೂ ಹೆಚ್ಚು ಲೈಕ್ ಆಪ್ಟಿಟ್ಯೂಡ್ ಟೆಸ್ಟ್ಗಳಿದಾವೆ. ಆಮೇಲೆ ಕರಿಯರ್ ಟೂಲ್ ಕಿಟ್ ಅಂತ ಇದೆ. ಏನು ಅಂತ ಹೇಳ್ತೀನಿ ನಾನು, ಕರಿಯರ್ ಟೂಲ್ ಕಿಟ್ ಹೇಗೆ ಹೆಲ್ಪ್ ಆಗುತ್ತೆ ನಿಮಗೆ ಅಂತ ಹೇಳ್ಬಿಟ್ಟು. ಇವಾಗ ನೀವು ಒಂದು ಟ್ರ್ಯಾಕ್, ಫಾರ್ ಎಕ್ಸಾಂಪಲ್ ನಿಮಗೆ ಡೇಟಾ ಅನಾಲಿಸಿಸ್ ಟ್ರ್ಯಾಕ್ನ ನೀವು ಸ್ಟಾರ್ಟ್ ಮಾಡ್ತೀರಾ ಅಂತ ಹೇಳಿದ್ರೆ ಈ ಟ್ರ್ಯಾಕ್ ಒಳಗಡೆ ಹೋದ್ರೆ ನಿಮಗೆ ಅದ್ರ ಬೇರೆ ಬೇರೆ ಸ್ಕಿಲ್ಸ್ ಇದಾವೆ. ಈಗ ಡೇಟಾ ಅನಾಲಿಸ್ಟ್ ಆಗಬೇಕು ಅಂದ್ರೆ ನಿಮಗೆ ಫಸ್ಟ್ ಎಕ್ಸೆಲ್ ಗೊತ್ತಿರಬೇಕು, ಆಮೇಲೆ ಎಕ್ಸೆಲ್ ಒಳಗಡೆ ಹೇಗೆ ಅನಾಲಿಸಿಸ್ ಮಾಡೋದು ಅಂತ, ಇಲ್ಲ ಸ್ಟ್ಯಾಟಿಸ್ಟಿಕ್ಸ್ ಬಗ್ಗೆ ಗೊತ್ತಿರಬೇಕು. ಅದ್ರ ಜೊತೆಗೆ ನಿಮಗೆ ಯಾವ ತರ ವಿಜುವಲೈಸೇಷನ್ ಮಾಡ್ಬೋದು, ವಿಜುವಲೈಸೇಷನ್ಗೆ ಪವರ್ ಬಿ ಐ ಅಂತ ಇದೆ, ಟ್ಯಾಬ್ಲೂ ಅಂತ ಇದೆ. ಆಮೇಲೆ ನಿಮಗೆ ಪ್ರೋಗ್ರಾಮಿಂಗ್ ಮಾಡಲಿಕ್ಕೆ ಪೈಥಾನ್ ಅಂತ ಇದೆ, ಆರ್ ಅಂತ ಇದೆ, ಆಮೇಲೆ ಎಸ್ ಕ್ಯೂ ಎಲ್ ಇದೆ. ಈ ತರ ನಿಮಗೆ ಪ್ರತಿಯೊಂದು ಅಂದ್ರೆ ಒಂದೊಂದು ಮಾಡ್ಯೂಲ್ ಅಲ್ಲಿ, ಫಾರ್ ಎಕ್ಸಾಂಪಲ್ ನಿಮಗೆ ಇವಾಗ ಪೈಥಾನ್ ಕಲಿತೀರಾ ಅಂತ ಹೇಳಿದ್ರೆ 108 ವಿಡಿಯೋಸ್ ಇದೆ. ಇನ್ನು ವಿಡಿಯೋಸ್ನ ಆ್ಯಡ್ ಮಾಡ್ತಾ ಹೋಗ್ತೀವಿ ಅಂತ ಹೇಳಿದ್ರೆ, ಇವಾಗ ಒಂದು ಹೊಸದು ಮಾಡ್ಯೂಲ್ ಬಂತು ಅಂತ ಹೇಳಿದ್ರೆ, ಒಂದು ಹೊಸ ಮಾಡೆಲ್ ಬಂತು ಅಂತ ಹೇಳಿದ್ರೆ ಆ ಮಾಡೆಲ್ ಬಗ್ಗೆ ನಾವು ರೆಕಾರ್ಡ್ ಮಾಡಿಬಿಟ್ಟು ನಿಮಗೆ ಅಪ್ಡೇಟ್ ಮಾಡ್ತಾನೆ ಇರ್ತೀವಿ. ಈಗ ಪೈಥಾನ್ ಒಳಗಡೆ ಹೋದ್ರೆ ಬೇಸಿಕ್ ಇಂದ ನೀವು ಕಲ್ತ್ಕೊಂಡು ಹೋಗ್ಬೋದು. ಈಗ ಒಂದು ಬೇಸಿಕ್ಸ್ ಪಾರ್ಟ್ 1 ಪಾರ್ಟ್ 2 ಆ ಥರ ನಿಮಗೆ ಇನ್ ಡೀಟೇಲ್ ಆಗಿ ಅಂದರೆ ಏನೂ ಗೊತ್ತಿಲ್ಲ ನಿಮಗೆ, ಒಂದು ಇನ್ಸ್ಟಾಲ್ ಮಾಡೋದ್ರಿಂದ ಹಿಡಿದು, ಒಂದು ಫೈಲ್ನ ಇನ್ಸ್ಟಾಲ್ ಮಾಡೋದ್ರಿಂದ ಹಿಡಿದು ನಿಮಗೆ ಮಾಡೆಲ್ನ ಎಕ್ಸ್ಪೋರ್ಟ್ ಮಾಡೋವರೆಗೂ ನಾವು ನಿಮಗೆ ಕಲಿಸ್ಕೊಡ್ತಾ ಇದೀವಿ. ಇದು ಕಂಟೆಂಟ್ ಬಗ್ಗೆ. ಓಕೆನಾ? ಅದೇ ತರ ನಿಮಗೆ ಇವಾಗ ಅನಾಲಿಟಿಕ್ಸ್ ವಾಲ ಸ್ಕೋರ್ ಅಂತ ಇದೆ. ಇಲ್ಲಿ ನೀವು ನೋಡಿರ್ಬೋದು ವೆಬ್ಸೈಟ್ ಅಲ್ಲಿ, ನೀವು ಮೇ ಬಿ ಆಲ್ರೆಡಿ ತಗೊಂಡಿರ್ಬೋದು. ಪ್ರೀ ಕರಿಯರ್ ಸ್ಕೋರ್ ಅಂತ ಇದೆ. ಇದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮಗೆ ಒಂದು ಕರಿಯರ್ ಸ್ಕೋರ್ ಅನ್ನ ಕೇಳುತ್ತೆ, ಒಂದು 4-5 ಪ್ರಶ್ನೆಗಳನ್ನು ಕೇಳುತ್ತೆ. ಆ ಪ್ರಶ್ನೆಗಳನ್ನು ನೀವು ಉತ್ತರಿಸಿದಲ್ಲಿ ನಿಮಗೆ ಈ ತರ ಸ್ಕೋರ್ ಬರುತ್ತೆ. ಅಂದ್ರೆ ನೀವು ಸ್ಕೋರ್ ಎಷ್ಟು ಅಂದ್ರೆ ಔಟ್ ಆಫ್ 100 ನೀವು ಎಷ್ಟು ಸ್ಕೋರ್ ಮಾಡ್ತೀರಾ ನೀವು ಆ ಒಂದು ಡೊಮೈನಿಗೆ ಹೋಗ್ಬೇಕು ಅಂತ ಹೇಳಿದ್ರೆ. ಆಮೇಲೆ ನಿಮಗೆ ಆ ಸ್ಕೋರಿಗೆ ತಕ್ಕಂತೆ ನಿಮಗೆ ಯಾವ್ಯಾವ ಸ್ಕಿಲ್ನ ಅಪ್ಡೇಟ್ ಮಾಡ್ಕೊಬೇಕು ಅಂದ್ರೆ ಟೆಕ್ನಿಕಲ್ ಸ್ಕಿಲ್ಸ್ ಎಷ್ಟಿದೆ ನಿಮ್ದು, ಆಮೇಲೆ ಪೋರ್ಟ್ಫೋಲಿಯೋ ಮ್ಯಾನೇಜ್ಮೆಂಟ್ ಸ್ಕಿಲ್ಸ್ ಎಷ್ಟಿದೆ, ಈ ತರ ನಿಮಗೆ ಪ್ರತಿಯೊಂದು ಯಾವುದ್ರಲ್ಲಿ ಚೆನ್ನಾಗಿದ್ದೀರಾ, ನೀವು ಯಾವುದ್ರಲ್ಲಿ ನೀವು ಕಡಿಮೆ ಸ್ಕೋರ್ ಮಾಡ್ತಾ ಇದ್ದೀರಾ, ಆ ಕಡಿಮೆ ಸ್ಕೋರ್ನ ಇಂಪ್ರೂವ್ಮೆಂಟ್ ಮಾಡ್ಕೊಳ್ಳೋಕ್ಕೆ ನೀವು ಫಸ್ಟ್ ವೀಕಲ್ಲಿ ಏನು ಮಾಡ್ಬೋದು, ಸೆಕೆಂಡ್ ವೀಕಲ್ಲಿ ಏನು ಮಾಡ್ಬೋದು, ಥರ್ಡ್ ವೀಕಲ್ಲಿ, ಫೋರ್ತ್ ವೀಕಲ್ಲಿ, ಈ ಥರ 1 ಮಂತ್ದು ನಿಮಗೆ ಪ್ಲಾನ್ ಅನ್ನ ಕೊಡ್ತೀವಿ. ಆ 1 ಮಂತ್ ಪ್ಲಾನಿಗೆ ನೀವು ಏನೆಲ್ಲ ಅಪ್ಡೇಟ್ ಮಾಡ್ಕೊಬೇಕು ಅದನ್ನು ಅಪ್ಡೇಟ್ ಮಾಡಿಕೊಂಡು ಇನ್ನೊಂದ್ಸಲ ನೀವು ಬಂದ್ಬಿಟ್ಟು ಇಲ್ಲಿ ರೀಟೇಕ್ ಮಾಡ್ಕೊಬೋದು. ಆವಾಗ ನಿಮಗೆ ಮತ್ತೊಂದ್ಸಲ ಗೊತ್ತಾಗತ್ತೆ ನಿಮಗೆ ಎಷ್ಟು ನೀವು ಕಲ್ತ್ರಿ. ಸೊ ನಿಮ್ಗೆ ಇಂಪ್ರೂವ್ ಆಯ್ತಾ, ಸ್ಕೋರ್ ಇಂಪ್ರೂವ್ ಆಗಿದೆ, ಇಲ್ಲ ಇನ್ನೂ ಕೂಡ ಸ್ವಲ್ಪ ಕಡಿಮೆ ಇದೆ ಅಂತ ಹೇಳಿದ್ರೆ ಇನ್ನೊಂದ್ಸಲ ನೀವು ಚೆಕ್ ಮಾಡ್ಬೋದು ಏನೆಲ್ಲ ಮಾಡಬೇಕು ನೆಕ್ಸ್ಟ್ 30 ಡೇಸ್ ಅಲ್ಲಿ ಅಂತ. ಈ ತರ ನೀವು ರೆಗ್ಯುಲರ್ ಆಗಿ ನೀವು ಟೆಸ್ಟ್ ನ ತಗೊಂಡ್ಬಿಟ್ಟು, ನಿಮ್ಮ ಪ್ರೀ ಕರಿಯರ್ ಸ್ಕೋರ್ನ ತಗೊಂಡ್ಬಿಟ್ಟು ನೀವು ಚೆಕ್ ಮಾಡ್ಕೊಬಹುದು. ಅದಲ್ದೇನೆ ಇಲ್ಲಿ ಕರಿಯರ್ ಕಿಟ್ಸ್ ಅಂತ ಇದೆ. ಓಕೆನಾ? ಕರಿಯರ್ ಕಿಟ್ ಅಲ್ಲಿ ನಿಮಗೆ ನೋಡ್ಬೋದು ಇಲ್ಲಿ ಆಲ್ಮೋಸ್ಟ್ 18 ಆಲ್ರೆಡಿ ಇವಾಗಿದೆ. ಇನ್ನೂ ಕೂಡ ನಾವು ಅಪ್ಡೇಟ್ ಮಾಡ್ತಾನೆ ಇರ್ತೀವಿ. ಇದೆಲ್ಲ ಏನ್ ಮಾಡುತ್ತೆ, ನಿಮ್ಮ ಪ್ರೊಡಕ್ಟಿವಿಟಿನ ಇಂಪ್ರೂವ್ ಮಾಡ್ಲಿಕ್ಕೆ, ಇಲ್ಲ ನಿಮ್ಮ ಕರಿಯರ್ ಲೈಕ್ ರೆಸ್ಯೂಮಿನ ಚೆನ್ನಾಗಿ ಬಿಲ್ಡ್ ಮಾಡ್ಲಿಕ್ಕೆ,
ಈ ತರ ಇಲ್ಲಿ ಫಿನಾನ್ಸ್ ಹೋಗ್ತೀರಾ ಅಂತ ಹೇಳಿದ್ರೆ ಯಾವ್ಯಾವ ಫಾರ್ಮುಲಾ ಕಲಿಬೇಕು, ಅದನ್ನ ನಾನು ಪ್ರಾಂಪ್ಟ್ ಅನ್ನು ಹೆಂಗ್ ಬರೀಬಹುದು, ಆ ಫಾರ್ಮುಲಾ ಕಲೀಲಿಕ್ಕೆ, ಇಲ್ಲ ಆ ಫಾರ್ಮುಲಾನ ಈಸಿಯಾಗಿ ಆಟೋಮೇಟ್ ಮಾಡೋದು ಹೇಗೆ, ಇದ್ರ ಬಗ್ಗೆ ಇಲ್ಲಿ ನಿಮಗೆ ಟೂಲ್ ಕಿಟ್ ಇದೆ. ಓಕೆನಾ. ಸೊ ಈ ಟೂಲ್ ಕಿಟ್ ಅಲ್ಲಿ ನಿಮಗೆ ಇವಾಗ 18ಗೂ ಹೆಚ್ಚಿನ ಟೂಲ್ ಕಿಟ್ ನ ಆಲ್ರೆಡಿ ನಾವು ಅಪ್ಲೋಡ್ ಮಾಡಿದೀವಿ. ಇನ್ ಮುಂದೆ ಇನ್ನೂ ಕೂಡ ಜಾಸ್ತಿ ಟೂಲ್ ಕಿಟ್ ನ ಅಪ್ಲೋಡ್ ಮಾಡ್ತೀವಿ. ಹೇಗೆ ಎಕ್ಸೆಸ್ ಮಾಡೋದು ಟೂಲ್ ಕಿಟ್ಗೆ ಅಂದ್ರೆ, ಇಲ್ಲಿ ಲಾಗಿನ್ ಅಂತ ಹೋದ್ರೆ ನಿಮಗೆ 2 ಲಾಗಿನ್ ಇರುತ್ತೆ. ಒಂದು ಪೋರ್ಟಲ್ ಅಂದ್ರೆ ನೀವು ಇದಕ್ಕೆ ಲಾಗಿನ್ ಬರ್ತೀರಾ ಅಂದ್ರೆ ನೀವು ಕಲೀಲಿಕ್ಕೆ, ವಿಡಿಯೋಸ್ ನ ಕಲೀಲಿಕ್ಕೆ. ಇನ್ನೊಂದು ಬಂದು ಕರಿಯರ್ ಟೂಲ್ ಕಿಟ್ ಅಂತ ಇದೆ. ಇದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮಗೆ ಯಾವ ತರ ನೀವು ಯಾವ್ದೆಲ್ಲ ಕರಿಯರ್ ಟೂಲ್ ಕಿಟ್ ನ ನೀವು ಕ್ಲಿಕ್ ಮಾಡ್ತಿರೋ ಆ ಟೂಲ್ ಕಿಟ್ ಮೇಲೆ ಹೋದ್ರೆ ನಿಮ್ಗೆ ಈ ತರ ಅದ್ರ ಒಳಗಡೆ ಹೋಗುತ್ತೆ. ಫಾರ್ ಎಕ್ಸಾಂಪಲ್ ಇಲ್ಲಿ ಮನಿ ರೂಲ್ಸ್ ಅಂತ ಮಾಡಿದೀವಿ ಒಂದು ಟೂಲ್ ಕಿಟ್. ಅಂದ್ರೆ ನೀವು ಪರ್ಸನಲ್ ಫಿನಾನ್ಸ್ ನ ಮ್ಯಾನೇಜ್ ಮಾಡ್ಲಿಕ್ಕೆ, ನೀವು ಸೇವಿಂಗ್ಸ್ ಎಷ್ಟು ಮಾಡ್ತಿದ್ದೀರಾ, ಅದ್ರ ಬೇಸಿಸ್ ಮೇಲೆ ಎಲ್ಲಿ ಇನ್ವೆಸ್ಟ್ಮೆಂಟ್ ಮಾಡ್ಬೋದು, ಇಲ್ಲ ನೀವೇನೋ ಲೋನ್ ತಗೊಂತ ಇದ್ದೀರಾ ಅದಕ್ಕೆ ಯಾವ ತರ ಪ್ಲಾನ್ ಮಾಡಬೇಕು, ಈ ತರ ನಿಮಗೆ ಇಲ್ಲಿ ಮನಿ ಪ್ಲಾನ್ಸ್ ಅನ್ನ ಮಾಡ್ಕೊಬಹುದು. ಅದೇ ತರ ನಿಮಗೆ ಇಲ್ಲಿ ಕಮ್ಯುನಿಟಿ ಬೈ ಬೇಸ್ಡ್ ಒಂದು ಟೂಲ್ ಕಿಟ್ ಇದೆ. ಅಂದ್ರೆ ಇಲ್ಲಿ ನಿಮ್ದು ATS ಲೈಕ್ ಸ್ಕೋರ್ ನ ಚೆಕ್ ಮಾಡ್ಲಿಕ್ಕೆ. ಫಾರ್ ಎಕ್ಸಾಂಪಲ್ ಒಂದು ರೆಸ್ಯೂಮೆ ನೀವು ಎಷ್ಟೋ ಜಾಬ್ಗೆ ಅಪ್ಲೈ ಮಾಡ್ತಾನೆ ಇರ್ತೀರಾ, ಬಟ್ ಎಲ್ಲೂ ಕೂಡ ನಿಮ್ಗೆ ಕಾಲ್ ಬ್ಯಾಕ್ ಬರ್ತಾ ಇಲ್ಲ ಅಂತ ಹೇಳಿದ್ರೆ ನಿಮ್ದು ATS ಸ್ಕೋರ್ ತುಂಬಾ ಕಡಿಮೆ ಇರುತ್ತೆ. ಅವಾಗ ಏನ್ ಮಾಡ್ಬೋದು, ನೀವು ಇಲ್ಲಿ ನಿಮ್ಮ ATS ಸ್ಕೋರ್ನ ಚೆಕ್ ಮಾಡ್ಕೊಬಹುದು. ನಿಮ್ಮ ರೆಸ್ಯೂಮೆನ ಇಲ್ಲಿ ಹಾಕ್ಬಿಟ್ಟು ನೀವು ಎಷ್ಟು ATS ಸ್ಕೋರ್ ಇದೆ ನಿಮಗೆ, ಆ ಸ್ಕೋರ್ನ ಚೆನ್ನಾಗಿ ಮಾಡ್ಬೇಕಂದ್ರೆ ಯಾವ್ಯಾವ ಸ್ಕಿಲ್ಸ್ನ ಅಪ್ಡೇಟ್ ಮಾಡಬೇಕು, ಇಲ್ಲಿ ಇನ್ ಡೀಟೇಲ್ ಆಗಿದೆ. ನೀವು ಜಸ್ಟ್ ಒಂದೊಂದೇ ಹೋಗ್ತಾ ಇದ್ರೆ ನಿಮ್ಗೆ ಗೊತ್ತಾಗತ್ತೆ ನೀವು ಯಾವ ಒಂದು ಟ್ರ್ಯಾಕಿಗೆ ಹೋಗ್ತಾ ಇದ್ದೀರಾ, ಫಿನಾನ್ಸಿಗೆ ಹೋಗ್ತಿದ್ದೀರಾ, ಇಲ್ಲ ಅನಾಲಿಟಿಕ್ಸ್ಗೆ ಹೋಗ್ತಿದ್ದೀರಾ, ಅದು ಸೆಲೆಕ್ಟ್ ಮಾಡಿಬಿಟ್ಟು ನೀವು ಅದರಲ್ಲಿ ಏನು ಪ್ರೋಸ್ ಇದೆ, ನಿಮ್ಮ ರೆಸ್ಯೂಮೇಲಿ ಏನಿದೆ ಏನಿಲ್ಲ, ಏನನ್ನ ಆ್ಯಡ್ ಮಾಡ್ಕೊಬೇಕು. ಇಲ್ಲಿ ನಿಮ್ಗೆ ಒಂದು ಸ್ಯಾಂಪಲ್ ಕೂಡ ಇಲ್ಲಿ ಕಾಣಿಸಿದೀವಿ. ಆಮೇಲೆ ಅದನ್ನು ನೀವು ಅದೇ ರೆಸ್ಯೂಮೇನ ಮಾಡುತ್ತೆ, ಆ ಟೆಂಪ್ಲೇಟ್ನ ಮಾಡಿರುತ್ತೆ, ಆ ಟೆಂಪ್ಲೇಟ್ನ ತಗೊಂಡ್ಬಿಟ್ಟು ನೀವು ಕೂಡ ಎಡಿಟ್ ಮಾಡ್ಕೊಬೋದು. ಇಲ್ಲಿ ಕೊಟ್ಟಿರೋ ಸಜೆಷನ್ಸ್ ಅನ್ನೆಲ್ಲ ಆ ಟೆಂಪ್ಲೇಟ್ ಒಳಗಡೆ ಹಾಕೊಂಡು ನೀವು ಒಂದು ನಿಮ್ಮದೇ ಒಂದು ATS ಫ್ರೆಂಡ್ಲಿ ಸ್ಕೋರ್ ಅನ್ನ ಮಾಡಿಕೊಂಡು ATS ಸ್ಕೋರ್ ಬರುವಂತ ಒಂದು ರೆಸ್ಯೂಮೇನ ಬಿಲ್ಡ್ ಮಾಡ್ಕೊಬಹುದು. ಓಕೆನಾ. ಸೊ ಈ ತರ ನಿಮಗೆ ಟೂಲ್ ಕಿಟ್ಸ್ ಗಳಿದಾವೆ. ಇನ್ನೊಂದು ಟೂಲ್ ಕಿಟ್ ನಾನು ಎಕ್ಸಾಂಪಲ್ ತಗೊಬೇಕು ಅಂತ ಹೇಳಿದ್ರೆ ಫಿನಾನ್ಷಿಯಲ್ ಫಾರ್ಮುಲಾಸ್. ಫಾರ್ ಎಕ್ಸಾಂಪಲ್ ನನಗೆ ಎಕ್ಸೆಲ್ ಅಲ್ಲಿ ಏನೋ ಕೆಲಸ ಮಾಡ್ತಾ ಇರ್ತೀನಿ, ಬಟ್ ನನಗೆ ಅದು ಹೇಗೆ ಕೆಲಸ ಮಾಡೋದು ಅಂತ ಗೊತ್ತಿಲ್ಲ ನನಗೆ. ಅಂದ್ರೆ ಯಾವ ತರ ನನಗೆ ಎಕ್ಸೆಲ್ ಅಲ್ಲಿ ಫಾರ್ಮುಲಾ ಹಾಕೋದು ಅಂತ ಗೊತ್ತಿಲ್ಲ. ಅವಾಗ ನೀವು ಇಲ್ಲಿ ಸೆಲೆಕ್ಟ್ ಮಾಡ್ಬೋದು ಎಕ್ಸೆಲ್ ಅಲ್ಲಿ ನನಗೆ ಬೇಕು. ಆಮೇಲೆ ಇಲ್ಲಿ ನೀವು ಪ್ರಾಂಪ್ಟ್ ಅನ್ನ ನೋಡ್ಬೋದು. ಓಕೆನಾ. ಸೊ ಇಲ್ಲಿ ಈ ಪ್ರಾಂಪ್ಟ್ ನ ನೀವು ಜಸ್ಟ್ ಕಾಪಿ ಮಾಡಿ ಪೇಸ್ಟ್ ಮಾಡಿಬಿಟ್ರೆ ನೀವು ಚಾಟ್ ಜಿಪಿಟಿಗೆ ಇಲ್ಲ ಕ್ಲಾಡ್ಗೆ ಈ ತರ AI ಟೂಲ್ಸ್ ಅಲ್ಲಿ ನೀವು ಪೇಸ್ಟ್ ಮಾಡಿಬಿಟ್ರೆ ನಿಮ್ಗೆ ಅದು ಪ್ರೊಸೆಸ್ ಅನ್ನ ಕೊಡುತ್ತೆ. ಇಲ್ಲ ನೀವು ಫೈಲ್ನು ಕೂಡ ಅಪ್ಡೇಟ್ ಮಾಡಿದ್ರೆ, ಅಪ್ಲೋಡ್ ಮಾಡಿ ಈ ಪ್ರಾಂಪ್ಟ್ ನ ಹಾಕ್ಬಿಟ್ರೆ ಅದೇ ಕ್ಯಾಲ್ಕುಲೇಟ್ ಮಾಡಿ ನಿಮ್ಗೆ ಡೌನ್ಲೋಡ್ ಮಾಡಿ ಕೊಡುತ್ತೆ ಫೈಲ್ನ. ಈ ತರ ಪ್ರಾಂಪ್ಟ್ಸ್ ಗಳೆಲ್ಲ ನೀವು ಬರಿಬೇಕು. ಅಂದ್ರೆ ನೀವೇ ಸರ್ಚ್ ಮಾಡಿ ಬರೆಯೋಗಿಂತ ಇಲ್ಲಿ ಆಲ್ರೆಡಿ ಪ್ರೀ ಡಿಫೈನ್ಡ್ ಪ್ರಾಂಪ್ಟ್ಸ್ ಗಳಿದಾವೆ ಬೇರೆ ಬೇರೆ ಟಾಸ್ಕ್ ಬೇಸಿಸ್, ಅದನ್ನ ಯೂಸ್ ಮಾಡ್ಕೊಬಹುದು. ಸೊ ಇದು ಒಂದು ಅಂದ್ರೆ ಈ ಟೂಲ್ ಕಿಟ್ ಬಗ್ಗೆ. ಅದಲ್ದೇನೆ ಈ ಟೂಲ್ ಕಿಟ್ ಅಲ್ದೇನೆ ನಿಮ್ಗೆ ಇನ್ನೇನ್ ಸಿಗತ್ತೆ ಅಂತ ಹೇಳಿದ್ರೆ ಇಲ್ಲಿ ನೀವು ನೋಡ್ಬೋದು ಒನ್ ಟೈಮ್ ಪೇಮೆಂಟ್ ಮಾಡ್ತೀರಾ, ಜಸ್ಟ್ 3000 ರುಪೀಸ್ ಪೇ ಮಾಡ್ತಾ ಇದ್ದೀರಾ. ಸೊ ನಿಮ್ಗೆ ರಿಟರ್ನ್ ಆನ್ ಇನ್ವೆಸ್ಟ್ಮೆಂಟ್ ಅಂದ್ರೆ 3000 ರೂಪಾಯಿ ಇನ್ವೆಸ್ಟ್ ಮಾಡಿರೋದಕ್ಕೆ ನಿಮ್ಗೆ ಒಂದು 7 ಲಕ್ಷನೋ 8 ಲಕ್ಷ ಪ್ಯಾಕೇಜ್ ಇರೋ ಒಂದು ಕರಿಯರ್ ಸಿಕ್ತು ಅಂತ ಹೇಳಿದ್ರೆ ಒಂದು 250 ಟೈಮ್ಸ್ ನಿಮ್ದು ಇಂಪ್ರೂವ್ಮೆಂಟ್ ಆದ ಹಾಗೆ. ಓಕೆನಾ. ಆಮೇಲೆ 18 ಸರ್ಟಿಫಿಕೇಟ್ ಆಲ್ರೆಡಿ ಎಕ್ಸಿಸ್ಟಿಂಗ್ ಇದೆ. ಇದು ಅಲ್ಲದೆ ಇನ್ನೂ ಒಂದು 10ರಿಂದ 15 ಮತ್ತೆ ಆಡ್ ಆನ್ ಆಗುತ್ತಾ ಇರುತ್ತೆ. ಯಾಕಂತ ಹೇಳಿದ್ರೆ ಡೇ ಬೈ ಡೇ ಇಂಡಸ್ಟ್ರಿ ಚೇಂಜ್ ಆಗ್ತಾ ಇರುತ್ತೆ, ಟೂಲ್ಸ್ ಚೇಂಜ್ ಆಗ್ತಾ ಇರ್ತವೆ. ಸೊ ಪ್ರತಿ ಸಲ ಹೋಗ್ಬಿಟ್ಟು ನೀವು ಈಗ ಒಂದು ಹೊಸ ಟೂಲ್ ಬಂತು ಅಂತ ಹೇಳ್ಬಿಟ್ಟು ಮತ್ತೆ ಅದಕ್ಕೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಮತ್ತೆ ಪೇ ಮಾಡ್ಬೇಕಂತ ಇಲ್ಲ. ನಾವು ಹೊಸ ಟೂಲ್ ಬರ್ತಿದ್ದಾಗೆ ನಾವು ಅದ್ರ ಬೇಸಿಸ್ ಮೇಲೆ ರೆಕಾರ್ಡಿಂಗ್ ಮಾಡಿ ಇಲ್ಲಿ ಅಪ್ಲೋಡ್ ಮಾಡ್ತಾ ಇದೀವಿ. ಸೊ ಒಂದ್ಸಲ 3000 ರುಪೀಸ್ ನೀವು ಪೇ ಮಾಡಿದ್ರೆ ಲೈಫ್ ಲಾಂಗ್ ಅಂದ್ರೆ 10 ವರ್ಷ 20 ವರ್ಷ 30 ವರ್ಷ ಎಷ್ಟು ವರ್ಷ ಬೇಕಿದ್ರು ನೀವು ಅದನ್ನ ಕಲಿತಾನೆ ಇರ್ಬೋದು. ಆಮೇಲೆ ನಮ್ದೇ ಒಂದು ಕಮ್ಯುನಿಟಿ ಪೇಜ್ ಇದೆ. ಆಲ್ರೆಡಿ ಒಂದು 1000ಕ್ಕಿಂತ ಜಾಸ್ತಿ ಜನ ಕಮ್ಯುನಿಟಿಯಲ್ಲಿ ಇದ್ದಾರೆ. ಈ ಕಮ್ಯುನಿಟಿ ಪೇಜ್ ಅಲ್ಲಿ ಏನ್ ಮಾಡ್ತೀವಿ ಅಂತ ಹೇಳಿದ್ರೆ ನಾವು ಜಾಬ್ ಪೋಸ್ಟ್ ನ ಹಾಕ್ತಾ ಇರ್ತೀವಿ. ಅಂದ್ರೆ ಎಲ್ಲಿ ಓಪನಿಂಗ್ಸ್ ಇದೆ ಅದರ ಲಿಂಕ್ ಅನ್ನು ಕೂಡ ಕೊಡ್ತೀವಿ. ನೀವು ಇಲ್ಲ HR ನಂಬರ್ ಇದ್ರೆ HR ನಂಬರ್ ಕೂಡ ಕೊಡ್ತೀವಿ. ನೀವು ಅವ್ರಿಗೆ ಕಾಂಟ್ಯಾಕ್ಟ್ ಮಾಡಿಬಿಟ್ಟು ಇಲ್ಲ ಲಿಂಕ್ ಅಲ್ಲಿ ಅಪ್ಲೈ ಮಾಡಿಬಿಟ್ಟು ನೀವು ಜಾಬ್ ನ ಸರ್ಚ್ ಮಾಡಬಹುದು. ಸೊ ಕಮ್ಯುನಿಟಿ ಪೇಜ್ ಇದು ಫ್ರೀ ಆಫ್ ಕಾಸ್ಟ್ ಇದೆ. ನೀವು ಯಾರು ಬೇಕಾದ್ರೂ ಬಂದು ಜಾಯಿನ್ ಆಗ್ಬಹುದು. ಇದಕ್ಕೇನು ಪೇ ಮಾಡೋ ಅವಶ್ಯಕತೆ ಇಲ್ಲ. ಇದಷ್ಟೇ ಅಲ್ಲದೆ ಒನ್ ಮೆಂಟರಿಂಗ್ ಇರುತ್ತೆ ಅಂತ ಹೇಳಿದ್ರೆ ಒನ್ ಮೆಂಟರಿಂಗ್ ಅಂತ ಹೇಳಿದ್ರೆ ಈಗ ಫಾರ್ ಎಕ್ಸಾಂಪಲ್ ನನಗೆ ನಾಳೆ ಕರಿಯರ್ ಚೇಂಜ್ ಮಾಡಬೇಕು, ಇಲ್ಲ ನಾನು ಫ್ರೆಶರ್ ನನಗೆ ಎಲ್ಲಿ ಹೋಗ್ಬೇಕಂತ ಗೊತ್ತಿಲ್ಲ. ಸೊ ನಾವು ನಿಮ್ಗೆ ಇಂಟರ್ವ್ಯೂ ಮಾಡ್ತೀವಿ. ಅಂದ್ರೆ ನಿಮ್ಗೆ ಏನ್ ಗೊತ್ತಿದೆ, ಯಾವ್ದು ನಿಮ್ಗೆ ಇಷ್ಟ, ಆಮೇಲೆ ನಿಮ್ಗೆ ಯಾವ ಕರಿಯರ್ ತಗೊಂಡ್ರೆ ನಿಮ್ಮ ಒಂದು ಕೆಪಾಬಿಲಿಟಿಗೆ ಯಾವ ಕರಿಯರ್ ನಿಮ್ಗೆ ಸೂಟ್ ಆಗತ್ತೆ, ಅದಕ್ಕೆ ಯಾವ್ದೆಲ್ಲ ಸ್ಕಿಲ್ನ ನೀವು ಕಲ್ತ್ಕೊಬೇಕು, ಯಾವ್ದೆಲ್ಲ ಅಪ್ಸ್ಕಿಲ್ಲಿಂಗ್ ಮಾಡ್ಕೊಬೇಕು,
ಆಮೇಲೆ ಯಾವ ತರ ಜಾಬ್ನ ನೀವು ಫೈಂಡ್ ಮಾಡಬೇಕು ಅದ್ರ ಬಗ್ಗೆ ಡೀಟೇಲ್ ಆಗಿ ನಿಮಗೆ ಒನ್ ಸೆಷನ್ನ ತಗೊಂತೀವಿ. ಎವ್ರಿ ವೀಕ್ ಒಂದ್ಸಲ ನಾವು ನಿಮಗೆ ಆ ಸೆಷನ್ನ ಕಂಡಕ್ಟ್ ಮಾಡ್ತೀವಿ. ಹಾಗಾಗಿ ನೀವು ಯಾವುದೇ ರೀತಿಯಾಗಿ ಭಯ ಪಡೋ ಅವಶ್ಯಕತೆ ಇರೋದಿಲ್ಲ. ಸೊ ನಿಮಗೆ ಇವಾಗಲೂ ಅನ್ಸಿರ್ಬೋದು ಏನಾದರೂ ಮಿಸ್ಸಿಂಗ್ ಇದೆಯಾ ಅಂತ ಹೇಳ್ಬಿಟ್ಟು. ಇದು ಯಾವುದು ಮಿಸ್ಸಿಂಗ್ ಇಲ್ಲ. ಇನ್ನೂ ಏನಾದರೂ ಅಪ್ಡೇಟ್ಸ್ ಇತ್ತು ಅಂತ ಹೇಳಿದ್ರೆ ನಾವು ಅಪ್ಡೇಟ್ ಮಾಡ್ತಾನೆ ಇರ್ತೀವಿ ನಿಮಗೆ. ಯಾಕಂದ್ರೆ ಅದಕ್ಕೋಸ್ಕರ ಕಮ್ಯುನಿಟಿ ಪೇಜ್ ಮಾಡಿದ್ದೀವಿ. ಕಮ್ಯುನಿಟಿ ಪೇಜಲ್ಲಿ ಕಂಟಿನ್ಯೂಸ್ ಆಗಿ ನಿಮಗೆ ಅಪ್ಡೇಟ್ಸ್ನ ಕೊಡ್ತಾ ಇರ್ತೀವಿ. ಏನು ಆ್ಯಡ್ ಆಗಿದೆ, ಇವಾಗ ಈ ಪ್ಲಾಟ್ಫಾರ್ಮಲ್ಲಿ ಏನೆಲ್ಲ ನಿಮಗೆ ಸಿಗ್ತಾ ಇದೆ, ಇದ್ರ ಬಗ್ಗೆ ಅಪ್ಡೇಟ್ಸು ನಿಮಗೆ ರೆಗ್ಯುಲರ್ ಆಗಿ ಸಿಗ್ತಾನೆ ಇರುತ್ತೆ. ಸೊ ಒಂದ್ಸಲ ವಿಸಿಟ್ ಮಾಡಿ, analyticswala.com ಬನ್ನಿ. ಒಂದ್ಸಲ ನೀವು ಫುಲ್ ವೆಬ್ಸೈಟನ್ನು ಓದಿದ್ರೆ ನಿಮ್ಗೇನೆ ಗೊತ್ತಾಗತ್ತೆ ವೆಬ್ಸೈಟಲ್ಲಿ ಏನಿದೆ. ಆಮೇಲೆ ಈ ಪ್ರೀ ಕರಿಯರ್ ಸ್ಕೋರ್ನ ಚೆಕ್ ಮಾಡಿ, ನಿಮಗೆ ಗೊತ್ತಾಗತ್ತೆ ನಿಮ್ಮದು ಕರಿಯರಲ್ಲಿ ಏನು ಮಿಸ್ಸಿಂಗ್ ಇದೆ ಅಂತ ಹೇಳ್ಬಿಟ್ಟು, ನಿಮ್ಮ ರೆಸ್ಯೂಮೇಲಿ ಏನು ಮಿಸ್ಸಿಂಗ್ ಇದೆ, ಇಲ್ಲ ನೀವು ಏನು ಕಲ್ತ್ಕೊಬೇಕು ಅಂತಲೂ ಗೊತ್ತಾಗತ್ತೆ. ಅದಾದ್ಮೇಲೆ ನೀವು ಚಾಯ್ಸ್ ಮಾಡ್ಬೋದು. ಇಲ್ಲಿ 2 ಪ್ಲಾನ್ ಇದೆ. ಒಂದು ಸ್ಟೂಡೆಂಟ್ ಪ್ಲಾನ್, ನೀವು ಸ್ಟೂಡೆಂಟ್ ಆಗಿದ್ದಲ್ಲಿ 3000 ರೂಪೀಸ್ ಆಗುತ್ತೆ. ಇಲ್ಲ ನಾನು ಪ್ರೊಫೆಷನಲ್ ಅಂತ ಹೇಳಿದ್ರೆ 5000 ರೂಪೀಸ್ ಆಗುತ್ತೆ. ಏನ್ ಡಿಫ್ರೆನ್ಸ್ ಅಪ್ಪ ಅಂತ ಹೇಳಿದ್ರೆ, ಸ್ಟೂಡೆಂಟ್ ಪ್ಲಾನ್ ಅಲ್ಲಿ ಮತ್ತೆ ಪ್ರೊಫೆಷನಲ್ ಅಲ್ಲಿ ಎಲ್ಲ ಕಂಟೆಂಟ್ ವೈಸ್ ಎಲ್ಲ ಸೇಮ್ ಇರುತ್ತೆ. ಬಟ್ ಪ್ರೊಫೆಷನಲ್ಸ್ ಅಲ್ಲಿ ನಿಮಗೆ ಇನ್ ಕೇಸ್ ನಿಮ್ಗೆ ಒಂದು ಡೌಟ್ ಇದೆ ಅಂತ ಹೇಳಿದ್ರೆ ಕ್ವಿಕ್ ಆಗಿ ನಾವು ಸಾಲ್ವ್ ಮಾಡ್ಬೋದು. ಸ್ಟೂಡೆಂಟ್ ಆಗಿದ್ದವಾಗ ಆ ಡೌಟ್ಸ್ಗಳು ಬರಲ್ಲ. ವರ್ಕಿಂಗ್ ಅಲ್ಲಿ ಇದ್ದವಾಗ ಏನೋ ಒಂದು ಎಕ್ಸೆಲ್ ಅಲ್ಲಿ ಏನೋ ವರ್ಕ್ ಆಗ್ತಾ ಇಲ್ಲ ಪೈಥಾನ್ ಅಲ್ಲಿ ಯಾವುದೋ ಒಂದು ಕೋಡ್ ಎರರ್ ಬರ್ತಾ ಇದೆ, ಆವಾಗ ನೀವು ನಮ್ಗೆ ಅಪ್ರೋಚ್ ಮಾಡಿದ್ರೆ ನಾವು ನಿಮ್ಗೆ ಅದನ್ನ ಹೇಳ್ಕೊಡ್ತೀವಿ. ಆಮೇಲೆ ಒನ್ ಮೆಂಟರಿಂಗ್ ಸೆಷನ್ ಎಲ್ಲ ಇರೋದ್ರಿಂದ ನೀವು ನೋಡ್ಬೋದು, ಎನ್ರೋಲ್ ಆಸ್ ಎ ಪ್ರೊಫೆಷನಲ್ ಆಗ್ಬೋದು. ನೀವು ಈಗ ಆಲ್ರೆಡಿ ವರ್ಕಿಂಗ್ ಅಲ್ಲಿ ಇದ್ದೀರಾ. ಇಲ್ಲ ನಾನು ಸ್ಟೂಡೆಂಟ್ ಅಂತ ಹೇಳಿದ್ರೆ ಎನ್ರೋಲ್ ಆಸ್ ಅ ಸ್ಟೂಡೆಂಟ್ ಅಂತ ಮಾಡ್ಕೊಬಹುದು. ಇದಿಷ್ಟು ಈ ಪ್ಲಾಟ್ಫಾರ್ಮ್ ಬಗ್ಗೆ ನಿಮ್ಗೆ ಒಂದು ಬ್ರೀಫ್ ಆಗಿ ಹೇಳಿದ್ದೀನಿ. ಇದ್ರ ಬಗ್ಗೆ ಇನ್ನೂ ಹೆಚ್ಚಿನ ಮಾಹಿತಿ ಈ ವೆಬ್ಸೈಟ್ ಅಲ್ಲಿ ಇದೆ. ಒಂದ್ಸಲ ವೆಬ್ಸೈಟ್ ನ ವಿಸಿಟ್ ಮಾಡಿ. ಇನ್ನೂ ನಿಮ್ಗೆ ಏನಾದರೂ ಡೌಟ್ಸ್ ಇತ್ತು ಅಂತ ಹೇಳಿದ್ರೆ ನೀವು ನಮ್ಗೆ ಕಾಲ್ ಮಾಡ್ಬೋದು. ಇಲ್ಲ ಅಂತ ಹೇಳಿದ್ರೆ ನಮಗೆ ವಾಟ್ಸಪ್ ಅಲ್ಲಿ ರೀಚ್ ಔಟ್ ಮಾಡ್ಬೋದು. ಥ್ಯಾಂಕ್ ಯು. ಐ ಹೋಪ್ ಎವ್ರಿ ಒನ್ ವಿಲ್ ಕಮ್ ಅಂಡ್ ವಿಸಿಟ್ Analytics Wala. ಥ್ಯಾಂಕ್ ಯು.